ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೊಂದು ಸಿಲ್ಕ್ ಥ್ರೆಡಲ್ಲಿ ಲೋಡಿಂಗ್ ಸ್ಟಿಚ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಈಸಿ ಮೆಥಡಲ್ಲಿ. ತುಂಬ ಜನಕ್ಕೆ ಬೀಟ್ಸ್ ವರ್ಕ್ ಮಾಡ್ತಾರೆ, ಝರಿ ಥ್ರೆಡ್ ವರ್ಕ್ ಮಾಡ್ತಾರೆ. ಬಟ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಏನಿರೋದಂದರೆ, ಕಷ್ಟ ಆಗೋದು ಏನು ಅಂದರೆ ಸಿಲ್ಕ್ ಥ್ರೆಡ್ ವರ್ಕ್. ಸೊ ಅದಕ್ಕೋಸ್ಕರ ನಾವೇನು ಮಾಡುವ, ಇವತ್ತು ನಾವೊಂದು ಸಿಲ್ಕ್ ಥ್ರೆಡ್ ಇದು ಫಸ್ಟ್ ಲೋಡಿಂಗ್ ಸ್ಟಿಚ್ ನಾನು ಹೇಳಿಕೊಡ್ತೇನೆ. ಆಮೇಲೆ ನಾನು ಬೇರೆ ಕೂಡ ನಿಮಗೆ ಸಿಲ್ಕ್ ಥ್ರೆಡ್ ಸ್ಟಿಚಸ್ ಎಲ್ಲ ಹೇಳಿಕೊಡ್ತೇನೆ ನನ್ನ ಚಾನಲಲ್ಲಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಒಂದು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ, ಮತ್ತು ಆದಷ್ಟು ಶೇರ್ ಮಾಡಿ, ಯಾರಿಗೆ ಯೂಸ್ ಆಗುತ್ತೆ ಈ ವಿಡಿಯೋ ಅವರಿಗೆ. ಸೊ ಈಗ ಏನು ಮಾಡಬೇಕಂದ್ರೆ, ನಾವೊಂದು ಸ್ಟ್ರೈಟಾಗಿ ಲೈನ್ ಎಳ್ಕೊಳ್ಬೇಕು ಹೀಗೆ. ಯಾಕಂದರೆ ನಮ್ಮ ಲೋಡಿಂಗ್ ಸ್ಟಿಚ್ ಆಚೆ ಈಚೆ ಆಗಬಾರ್ದು. ಸೊ ಅದಕ್ಕೋಸ್ಕರ ಒಂದು ಸ್ಟ್ರೈಟಾಗಿ ಲೈನ್ ಎಳ್ಕೊಳ್ಳುವ. ಸೊ ನಾವು ಫಸ್ಟಿಗೆ ಒಂದು ಪೈಪಿಂಗ್ ಥ್ರೆಡ್ ಈ ಟೈಪ್ ಇದರಲ್ಲಿ ದಪ್ಪದ್ದು ಬರುತ್ತೆ, ತೆಳುವಿದ್ದು ಬರುತ್ತೆ. ಸೊ ನಾವೀಗ ಏನು ಮಾಡಬೇಕಂದ್ರೆ, ಒಂದು ಪೈಪಿಂಗ್ ಥ್ರೆಡ್ ತಗೊಂಡಿದ್ದೇನೆ. ನಿಮಗೆ ಕಷ್ಟ ಆಗೋದಾದರೆ ಇದಕ್ಕೆ ಬೇಕಾದರೆ ನೀವು ಬೀಟ್ಸ್ ಬೇಕಾದರೆ ಇದಕ್ಕೆ ನೀವು ಗಮ್ ಬೇಕಾದರೆ ಗಮ್ಮು ಹಾಕ್ಬೋದು. ಬಟ್ ನಾನಿಲ್ಲಿ ಗಮ್ ಹಾಕ್ತಿಲ್ಲ, ನಾನು ಡೈರೆಕ್ಟಾಗಿ ಇದಕ್ಕೆ ಒಂದು ಜಿಗ್ಜ್ಯಾಗ್ ಸ್ಟಿಚ್ ಕೊಡ್ತಾ ಇದ್ದೇನೆ. ಫಸ್ಟಿಗೆ ನಾವೇನು ಮಾಡಬೇಕು ಅಂದರೆ, ಎರಡು ಸಿಲ್ಕ್ ಥ್ರೆಡ್ ತಗೊಳ್ಬೇಕು. ನಮಗೆ ಯಾವಾಗಲೂ ಥ್ರೆಡ್ ವರ್ಕ್ ಮಾಡುವಾಗ ಎರಡೆಳೆ ದಾರದಲ್ಲೇ ನಾವು ಮಾಡೋದು, ಸಿಂಗಲ್ ಎಳೆಯಲ್ಲೆಲ್ಲ ಎರಡೆಳೆ ದಾರದಲ್ಲಿ ಮಾಡಬೇಕು. ಮತ್ತು 14 ನಂಬರ್ ತುಲಿಪ್ ನೀಡಲ್ ತಗೊಳ್ಬೇಕು, 14 ನಂಬರು. ಸೊ ಈಗೇನು ಮಾಡುವ ಅಂದರೆ, ಇದನ್ನು ಇದರಲ್ಲೇ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಇದಕ್ಕೀಗ ಜಿಗ್ಜ್ಯಾಗ್ ಸ್ಟಿಚ್ ಕೊಡಬೇಕು, ಆಯಿತಾ. ಈಗ ನಾವು ಜಿಗ್ಜ್ಯಾಗ್ ಸ್ಟಿಚ್ ಹೇಗೆ ಕೊಡೋದಂದರೆ, ಫಸ್ಟಿಗೆ ಚೈನ್ ತಗೊಳ್ಬೇಕು. ಚೈನ್ ತಗೊಂಡು ಇದನ್ನು ಇಲ್ಲಿಗೆ ಲಾಕ್ ಮಾಡಿಕೊಳ್ಬೇಕು. ಚಿಕ್ಕ ಚೈನ್ ತಗೊಳ್ಬೇಕು. ನೋಡಿ, ಈಗ ಈ ರೀತಿ ಬರುತ್ತೆ ನೋಡಿ ಥ್ರೆಡ್, ಸಿಲ್ಕ್ ಥ್ರೆಡ್ ಮಾಡುವಾಗ. ಆಗ ಏನು ಮಾಡಬೇಕಂದ್ರೆ, ಆಗ ನೀವು ರಿಟರ್ನ್ ತೆಗಿಬಾರ್ದು ಥ್ರೆಡ್ಡನ್ನು, ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಇಲ್ಲಿಂದ ಎದುರುಗಡೆ ಸ್ವಲ್ಪ ಹೀಗೆ ಸ್ಟಿಚಸ್ ಮಾಡ್ತಾ ಹೋಗಬೇಕು. ನೋಡಿ, ಅದು ಕೆಲವೊಂದು ಸಲ ನೀವು ಗಮ್ ಹಾಕಿದರೆ ಏನಾಗುತ್ತೆ ಅಂದರೆ, ಕೆಲವು ತುಂಬ ಗಮ್ ಹಾಕ್ತೀರಾ, ಆಗ ಏನಾಗುತ್ತೆ ಅಂದರೆ ಆ ಸೈಡ್ ಮತ್ತು ಈ ಸೈಡ್ ಥ್ರೆಡ್ ಇದ್ದು, ಪೈಪಿಂಗ್ ಥ್ರೆಡ್ ಇದ್ದು ಗಟ್ಟಿ ಆಗುತ್ತೆ. ಆಗ ನಿಮಗೆ ಸಿಲ್ಕ್ ಥ್ರೆಡ್ ಎಲ್ಲ ವರ್ಕ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಸೊ ನೋಡಿ, ಈಗ ಈಸಿಯಲ್ಲಿ ಬರುತ್ತೆ. ವಿಷಯ ಏನಂದರೆ, ನೀವು ಫಸ್ಟಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ನಿಮಗೆ ಸ್ಟ್ರೈಟ್ ಲೈನ್ ಗೊತ್ತಾಗೋದಿಲ್ಲ ಅಂದರೆ ಒಂದು ಲೈನ್ ಹಾಕ್ಕೊಂಡು ಹೀಗೆ ನಾವು ಜಿಗ್ಜ್ಯಾಗ್ ಸ್ಟಿಚ್ ಕೊಡಬೇಕು ಫಸ್ಟಿಗೆ. ಇಲ್ಲಾಂದರೆ ಜಿಗ್ಜ್ಯಾಗ್ ಸ್ಟಿಚ್ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನೀವು ವರ್ಕ್ ಮಾಡುವಾಗ ವರ್ಕ್ ಒಂದು ಸೈಡ್ ಇರುತ್ತೆ, ಮತ್ತು ಸಿಲ್ಕ್ ಥ್ರೆಡ್ ಕಟ್ಟಾಗಿ ಸಿಲ್ಕ್ ಥ್ರೆಡ್ ಒಳಗಡೆಯಿಂದ ಈ ಪೈಪಿಂಗ್ ಥ್ರೆಡ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈಗ ನಾವು ಹೀಗೇ ಇದಕ್ಕೊಂದು ನೀವು ಬೇಕಾದರೆ ಝರಿ ಥ್ರೆಡಲ್ಲೂ ಕೊಡ್ಬೋದು. ಝರಿ ಥ್ರೆಡ್ಡಲ್ಲಿ ನೀವು ಇದಕ್ಕೆ ಏನು ಸೇಫ್ ಸ್ಟಿಚ್ ಕೊಡ್ಬೋದು, ಅಂದರೆ ಜಿಗ್ಜ್ಯಾಗ್ ಸ್ಟಿಚ್ ಕೊಡ್ಬೋದು. ಬಟ್ ನಾನೀಗ ಇದರಲ್ಲಿ ಕೊಡ್ತಾ ಇದ್ದೇನೆ ಸಿಲ್ಕ್ ಥ್ರೆಡ್ಡಲ್ಲೇ. ನಿಮಗೆ ಸಿಲ್ಕ್ ಥ್ರೆಡಲ್ಲಿ ಜಿಗ್ಜ್ಯಾಗ್ ಸ್ಟಿಚ್ ಕೊಡಲಿಕ್ಕೆ ಕಷ್ಟ ಆಗೋದಾದರೆ ನೀವು ಝರಿ ಥ್ರೆಡಲ್ಲೇ ಕೊಡಿ. ಸೊ ನಾನೀಗ ಇದರ ಎಂಡಿಗೆ ಒಂದು ನಾಟ್ ಹಾಕ್ಕೊಳ್ತೇನೆ ಇಲ್ಲಿ. ಸೇಮ್ ನೀವು ಝರಿ ಥ್ರೆಡಲ್ಲಿ ಹೇಗೆ ನಾಟ್ ಹಾಕ್ಕೊಳ್ತೀರಾ ಅದೇ ರೀತಿ. ಈಗ ನಾವು ಥ್ರೆಡ್ಡನ್ನು ಅಡಿಯಿಂದ ಕಟ್ ಮಾಡಿ ಈಗ ನಾವು ಲೋಡಿಂಗ್ ಸ್ಟಿಚ್ ಸ್ಟಾರ್ಟ್ ಮಾಡುವ. ನಾವೀಗ ಲೋಡಿಂಗ್ ಸ್ಟಿಚ್ ಸ್ಟಾರ್ಟ್ ಮಾಡುವ. ಸೊ ಫಸ್ಟಿಗೆ ಏನು ಮಾಡಬೇಕಂದ್ರೆ, ಸೇಮ್ ಎರಡೆಳೆ ದಾರ ತಗೊಳ್ಬೇಕು. ನೋಡಿ, ಹೀಗೆ ಎರಡೆಳೆ ದಾರ ತಗೊಂಡು ಈ ಎರಡು ಥ್ರೆಡ್ಡನ್ನು ಹೀಗೆ ಒಂದು ಗಂಟು ಹಾಕ್ಕೊಳ್ಬೇಕು, ಆಯಿತಾ. ಫಸ್ಟಿಗೆ ಈ ರೀತಿ ಗಂಟು ಹಾಕ್ಕೊಂಡು ಬಟ್ಟೆ ಒಳಗಡೆಯಿಂದ ಆ ಗಂಟನ್ನು ಹೀಗೆ ತೆಗಿಬೇಕು. ನೋಡಿ, ಹೀಗೆ. ನೀವು ಎಲ್ಲಿ ತಪ್ಪು ಮಾಡೋದಂದರೆ, ಕೆಲವರು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀರಾ ಲೋಡಿಂಗ್ ಸ್ಟಿಚ್ ಮಾಡಲಿಕ್ಕೆ, ಇದರ ಸ್ಟ್ರೈಟಿಂದ ಮಾಡಬಾರ್ದು. ನಾವು ಯಾವಾಗಲೂ ಲೋಡಿಂಗ್ ಸ್ಟಿಚ್ ಇಲ್ಲಿ ಮೇಲ್ಗಡೆಯಿಂದ ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲಿಂದ ಅಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇದು ಕರೆಕ್ಟ್, ಆಯಿತಾ. ಸೊ ಈಗ ನಾವು ಇಲ್ಲಿ ಮೇಲ್ಗಡೆಯಿಂದ ನಾವು ಎರಡೆಳೆ ದಾರ ಗಂಟು ಹಾಕ್ಕೊಂಡಿದ್ವಲ್ಲ ಅದನ್ನು ತೆಗೆದು ಹೀಗೆ ಕ್ರಾಸಲ್ಲಿ ಬರಬೇಕು. ನೋಡಿ, ಫುಲ್ ಕ್ರಾಸ್, ನಿಮಗೆ ಎಷ್ಟು ಕ್ರಾಸ್ ಆಗಲಿಕ್ಕೆ ಆಗುತ್ತೆ ಅಷ್ಟು ಕ್ರಾಸ್ ಆಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ನೋಡಿ, ನಾನು ಈಸಿ ಮೆಥಡಲ್ಲಿ ಹೇಳಿಕೊಡ್ತಿದ್ದೇನೆ. ನಿಮಗೆ ಇನ್ನೂ ಕೂಡ ಸಿಲ್ಕ್ ಥ್ರೆಡ್ ಸ್ಟಿಚಸ್ ಎಲ್ಲ ಸ್ವಲ್ಪ ಈಸಿ ಮೆಥಡಲ್ಲಿ ಹೇಳಿಕೊಡ್ತೇನೆ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕ್ರಾಸ್ ಬರಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಹೀಗೆ ಸ್ಟ್ರೈಟ್ ಸ್ಟಿಚ್ ಹಾಕಿದರೆ ನಿಮಗೆ ಲೋಡಿಂಗ್ ಸ್ಟಿಚ್ ಆಗೋದಿಲ್ಲ. ಕ್ರಾಸ್ ಬರಬೇಕು. ನೋಡಿ, ಎಷ್ಟು ಕ್ರಾಸ್ ಅಂದರೆ ಇಷ್ಟು ಕ್ರಾಸ್ ಬರಬೇಕು ನಿಮಗೆ. ಅದಕ್ಕೆ ನಾವು ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಬೇಕು. ಕ್ರಾಸ್ ಬರಬೇಕು ಅಂದರೆ ನಾವು ಮೇಲ್ಗಡೆಯಿಂದಲೇ ಸ್ಟಾರ್ಟ್ ಮಾಡಬೇಕು, ಕೆಳಗಡೆಯಿಂದ ಅಂದರೆ ಇಲ್ಲಿ ಸ್ಟ್ರೈಟಿಂದ ಅಲ್ಲ. ಸೊ ಬನ್ನೀಗ ಸ್ಟಿಚಸ್ ಕಂಟಿನ್ಯೂ ಮಾಡುವ. ಸೊ ಹೀಗೆ ಈ ರೀತಿ
ನಾನು ನಿಮಗೆ ಝೂಮ್ ಮಾಡಿ ತೋರಿಸಿದ್ದೇನೆ. ಅಂದರೆ ಬಿಗಿನರ್ಸಿಗೆ ತುಂಬ ಕಷ್ಟ ಆಗೋದಂದರೆ ಸಿಲ್ಕ್ ಥ್ರೆಡ್ ಇದು ವರ್ಕ್. ಸೊ ನನ್ನ ಸ್ಟೂಡೆಂಟ್ ಕೂಡ ತುಂಬ ಜನ ಸಿಲ್ಕ್ ಥ್ರೆಡ್ ವರ್ಕ್ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಎಲ್ರಿಗೂ ಯೂಸ್ ಆಗಲಿ ಅಂತ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ಯಾರಿಗಾದ್ರೂ ಆನ್ಲೈನ್ ಕ್ಲಾಸ್ ಬೇಕು ಅಂದರೆ ನಮ್ಮ ಕೋರ್ಸಿಗೆ ಜಾಯ್ನ್ ಆಗ್ಬೋದು. 1 ತಿಂಗಳಿಗೆ 1,000 ರೂಪಾಯಿ ಆಗುತ್ತೆ 1 ತಿಂಗಳ ಕೋರ್ಸ್ ತಗೊಳ್ಳೋದಾದರೆ. ನೀವು 2 ತಿಂಗಳ ಕೋರ್ಸ್ ತಗೊಳ್ಳೋದಾದರೆ 3,000 ಆಗುತ್ತೆ. ನಿಮಗೆ 1 ತಿಂಗಳಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಬರುತ್ತೆ, ಮತ್ತು 2 ತಿಂಗಳಲ್ಲಿ ನಿಮಗೆ ಬೇಸಿಕ್ ಟು ಮಾಸ್ಟರ್ ಕೋರ್ಸ್ವರೆಗೂ ಬರುತ್ತೆ, ಆಯಿತಾ. ಸೊ ಈಗ ನಾವು ಸ್ಟಿಚಸ್ಸನ್ನು ಹೇಗೆ ಮಾಡಬೇಕಂದ್ರೆ, ಇಲ್ಲಿಂದ ನಾವೊಂದು ತಗೊಳ್ತೇವಲ್ಲ, ತಗೊಂಡು ಇಲ್ಲಿ ಕ್ರಾಸಿಗೆ ಇಲ್ಲಿಂದ ಚೈನ್ ತಗೊಳ್ಬೇಕು. ಹೀಗೆ ಚೈನ್ ತಗೊಂಡು ಇಲ್ಲಿ ಚಿಕ್ಕ ಚೈನ್ ಹಾಕ್ಕೊಳ್ಬೇಕು, ಆಯಿತಾ. ಈ ಚಿಕ್ಕ ಚೈನ್ ಹಾಕ್ಕೊಳ್ಳದೆ ನೀವು ಥ್ರೆಡ್ ವರ್ಕ್ ಮಾಡಲಿಕ್ಕೆ ಇಲ್ಲ, ಯಾಕಂದರೆ ನೀವು ಹೇಗೆ ಥ್ರೆಡ್ ತಗೊಂಡು ಹೋಗಿರ್ತೀರ ಅದೇ ಉಲ್ಟ ಬರುತ್ತೆ ನೀವು, ಆಯಿತಾ. ಸೊ ಈಗ ನಾವು ಇಲ್ಲಿ ಕೆಳಗಡೆ ತಗೊಂಡು ಬಂದು ಇಲ್ಲಿ ರಿಟರ್ನ್ ಚಿಕ್ಕ ಚೈನ್ ತಗೊಂಡು ರಿಟರ್ನ್ ಮೇಲ್ಗಡೆ ತಗೊಂಡೋಗಿ ಇಲ್ಲಿ ಒಂದು ಚಿಕ್ಕ ಚೈನ್ ತಗೊಳ್ಬೇಕು ಹೀಗೆ, ಆಯಿತಾ. ಕೆಳಗಡೆ ತಗೊಂಡು ಬರಬೇಕು, ಇಲ್ಲಿ ಒಂದು ಚಿಕ್ಕ ಚೈನ್ ತಗೊಳ್ಬೇಕು, ರಿಟರ್ನ್ ಮೇಲ್ಗಡೆ ತಗೊಂಡೋಗಬೇಕು, ಇಲ್ಲಿ ರಿಟರ್ನ್ ಚಿಕ್ಕ ಚೈನ್. ಅದು ಚಿಕ್ಕ ಚೈನ್ ಯಾಕೆ ತಗೊಳ್ಳೋದಂದರೆ ಅದು ನಿಮಗೆ ಅಲ್ಲಿಗೆ ಲಾಕ್ ಆಗುತ್ತೆ. ಸೊ ಆ ರೀತಿ ನಾವು ಈ ರೀತಿ ತಗೊಳ್ಬೇಕು. ಒಂದು ನೀವು ಲೋಡಿಂಗ್ ಸ್ಟಿಚ್ಚಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂದರೆ, ಮೇಲೆ ತಗೊಂಡೋಗುವಾಗ ಚಿಕ್ಕ ಚೈನ್ ತಗೊಂಡು ಕೆಳಗಡೆ ತಗೊಂಡು ಬರಬೇಕು, ಕೆಳಗಡೆ ಕೂಡ ರಿಟರ್ನ್ ಚಿಕ್ಕ ಚೈನ್ ಹಾಕಬೇಕು, ಆಗ ಲಾಕ್ ಆಗುತ್ತೆ. ಇನ್ನೊಂದು ಏನಂದರೆ, ನೀವು ಯಾವಾಗಲೂ ಲೋಡಿಂಗ್ ಸ್ಟಿಚ್ ಮಾಡುವಾಗ ಆದಷ್ಟು ಕ್ರಾಸ್, ನೀವು ಸ್ಟ್ರೈಟಾಗಿ ಸ್ಟಿಚಸ್ ಮಾಡಲಿಕ್ಕೇ ಇಲ್ಲ ಲೋಡಿಂಗ್ ಸ್ಟಿಚ್ಚಲ್ಲಿ, ಎಷ್ಟಾಗತ್ತೆ ಅಷ್ಟು ಕ್ರಾಸ್ ಆಗಿ ನಾವು ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ, ಆಯಿತಾ. ನಾನು ನಿಮಗೆ ಈಸಿ ಆಗಲಿ ಅಂತ ಝೂಮ್ ಮಾಡಿ ತೋರಿಸ್ತಿದ್ದೇನೆ. ಸೊ ಯಾರಿಗೆಲ್ಲ ಬಿಗಿನರ್ಸಿಗೆ ಯೂಸ್ ಆಗುತ್ತೆ ಇದು ಸ್ಟಿಚಸ್ ಎಲ್ಲ. ಇನ್ನೂ ಕೂಡ ತುಂಬ ಸ್ಟಿಚಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ನಾನು. ಸೊ ಸ್ವಲ್ಪ ಟೈಮ್ ಆಯಿತು, ನಾನು ಅಂದರೆ ಕ್ಲಾಸಲ್ಲಿ ಬ್ಯುಸಿ ಇರುವ ಕಾರಣ ಯೂಟ್ಯೂಬಲ್ಲಿ ಕರೆಕ್ಟ್ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಸೊ ವರ್ಕ್ ಕೂಡ ತುಂಬ ಇದೆ ನನಗೆ. ಸೊ ಹಾಗಾಗಿ ಅದಕ್ಕೋಸ್ಕರ ನಾನೀಗ ಬಿಗಿನರ್ಸಿಗೆ ಹೆಲ್ಪ್ ಆಗಲಿ ಅಂತ ಸ್ಟಿಚಸ್ ಮಾಡ್ತಿದ್ದೇನೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ಇನ್ನೂ ಒಳ್ಳೊಳ್ಳೆ ಸ್ಟಿಚಸ್ ಇದ್ದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಳಿಕೊಡ್ತೇನೆ ನಾನು. ಸೊ ಈಗ ನಾವು ಕೆಳಗಡೆ ಹೀಗೆ ಥ್ರೆಡ್ ತಗೊಂಡು ಬರಬೇಕು, ಹೀಗೆ ಒಂದು ಚಿಕ್ಕ ಚೈನ್ ತಗೊಳ್ಬೇಕು, ರಿಟರ್ನ್ ಮೇಲೆ ತಗೊಂಡೋಗಬೇಕು ಚಿಕ್ಕ ಚೈನ್. ಇನ್ನೊಂದು ವಿಷಯ ಏನಂದರೆ, ನೀವು ಹೀಗೆ ಲೋಡಿಂಗ್ ಸ್ಟಿಚ್ ಮಾಡ್ತೀರಲ್ಲ, ಲೋಡಿಂಗ್ ಸ್ಟಿಚ್ ಮಾಡುವಾಗ ಒಳಗಡೆ ವೈಟ್ ಕಲರ್ ಥ್ರೆಡ್ ಇರುತ್ತೆ ನೋಡಿ, ಪೈಪಿಂಗ್ ಥ್ರೆಡ್, ಅದು ಕಾಣಬಾರ್ದು. ಇಲ್ಲಿ ನೋಡಿ ನಾನು ಸ್ಟಿಚಸಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸ್ತಿದ್ದೇನೆ, ಬಟ್ ಒಂದೇ ಒಂದು ವೈಟ್ ಕಲರ್ ಥ್ರೆಡ್ ಕಾಣ್ತಾ ಇಲ್ಲ ಒಳಗಡೆದು, ನೋಡಿ ಎಲ್ಲಿಯಾದರೂ ಕಾಣ್ತಿದೆಯಾ? ಇಲ್ಲ. ಸೊ ಈ ರೀತಿ ನೀಟಾಗಿ ಸ್ಟಿಚಸ್ ಬರಬೇಕು ನಿಮ್ಮದು. ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ವರ್ಕ್ ಮಾಡಬೇಕು ಅನ್ನೋದು ನನ್ನ ಪಾಲಿಸಿ. ಅದು ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಆದರೂ ಹಾಗೆ, ನಾನಾದರೂ ಹಾಗೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ವರ್ಕ್ ಫಿನಿಶಿಂಗ್ ನೀಟ್ ಆಗಬೇಕು. ಒಂದು ವೇಳೆ ನಾವು ಸ್ಪೀಡ್ ವರ್ಕ್ ಮಾಡಿ ಎಲ್ಲ ಮಾಡಿದರೆ ಏನಾಗುತ್ತೆ ಅಂದರೆ ನಿಮಗೆ ಅದಷ್ಟು ಕರೆಕ್ಟಾಗಿ ಬರಲ್ಲ. ಅಂದರೆ ಗಲೀಜಾಯಿತು ಅಂದರೆ ನೀವು ರಿಟರ್ನ್ ಫುಲ್ ಎಲ್ಲ ತೆಗೆದು ಮಾಡಬೇಕು. ಕಸ್ಟಮರ್ ಏನಾದರೂ ಒಂದು ಹೇಳಿದರೆ ಅದು ಕರೆಕ್ಟ್ ಆಗಿಲ್ಲ ಅಂದರೆ ನೀವು ರಿಟರ್ನ್ ತೆಗೆದು ಮಾಡಬೇಕಾಗುತ್ತೆ, ಅದು ನಿಮಗೆ ಡಬಲ್ ಕೆಲಸ. ಸೊ ಅದಕ್ಕೋಸ್ಕರ ಈಗ ನಾವು ಇಲ್ಲೇ ನೋಡಿ ಈ ರೀತಿ, ಸೊ ಈ ರೀತಿ ನಾವು ಸ್ಟಿಚಸ್ ಮಾಡ್ತಾ ಹೋಗುವ. ಕೆಳಗಡೆ ಬರುವಾಗ ಚಿಕ್ಕ ಚೈನ್, ರಿಟರ್ನ್ ಮೇಲ್ಗಡೆ. ನೀವು ಕರೆಕ್ಟ್ ನೋಡಿ, ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೇನೆ ನಾನು ನಿಮಗೆ ಎಂಡಿಗೆ. ಸೊ ಈಗ ನಾವು ಫಸ್ಟಿಗೆ ಫುಲ್, ಕೆಲವರು ಏನು ಹೇಳ್ತಾರೆ ಅಂದರೆ, ಈ ಸಿಲ್ಕ್ ಥ್ರೆಡ್ ವರ್ಕ್ ಮಾಡುವಾಗ ನಮ್ಮದು ನೀಡಲ್ ಸರಿ ಇಲ್ಲ, ನಮ್ಮದು ಥ್ರೆಡ್ ಸರಿ ಇಲ್ಲ. ಅದು ಯಾವುದೂ ಅಲ್ಲ, ಥ್ರೆಡ್ ಅದೇ, ನೀಡಲ್ ಅದೇ, ಬಟ್ ನಮಗೆ ಪ್ರಾಕ್ಟೀಸ್ ಇಲ್ಲ. ಮೇಯ್ನ್ ನಮಗೆ ಈಗ ಏನಾಗುತ್ತೆ ಅಂದರೆ, ಕೆಲವರು ಬೇಗ ಬೇಗ ವರ್ಕ್ ನಮ್ಮದು ಬೀಟ್ಸ್ ಎಲ್ಲ ಬೇಗ ಆಗುತ್ತೆ, ಝರಿ ಥ್ರೆಡ್ ಬೇಗ ಆಗುತ್ತೆ, ಸಿಲ್ಕ್ ಥ್ರೆಡ್ಡೇ ಬರೋದಿಲ್ಲ, ನಮಗೆ ಸಿಲ್ಕ್ ಥ್ರೆಡ್ಗೆ ನೀಡಲ್ ಸರಿ ಇಲ್ಲ. ಇದು ಹಾಗಲ್ಲ, ಯಾಕಂದರೆ ನಿಮಗೆ ಬೀಟ್ಸ್ ವರ್ಕ್ ಎಷ್ಟು ಬೇಗ ಬರುತ್ತೆ ನೋಡಿ, ಅಷ್ಟು ಬೇಗ ನಿಮಗೆ ಸಿಲ್ಕ್ ಥ್ರೆಡ್ ಆಗಲಿ ಜರ್ದೋಸಿ ವರ್ಕ್ ಆಗಲಿ ಬರೋದಿಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್. ಯಾಕಂದರೆ ನೀವು ಮಿನಿಮಮ್ 1 ಮಂತ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದರೆ 1 ಮಂತ್ ಆದರೂ ಬೇಕು ನಿಮಗೆ. ಅಂದರೆ ಇಷ್ಟು ನೀಟ್ ಬರಲಿಕ್ಕೆ, ಥ್ರೆಡ್ ಕಟ್ಟಾಗದೆ ಬರಲಿಕ್ಕೆ 1 ಮಂತ್ ಟೈಮ್ ಬೇಕು. ಬಟ್ 1 ಮಂತ್ ಟೈಮ್ ಅಂದರೆ ನಿಮಗೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಬೇಕು, ಹಾಗಾದರೆ ಮಾತ್ರ 1 ಮಂತ್ ಟೈಮು. ಸುಮ್ಮನೆ ಕೂತ್ಕೊಂಡು 1 ಮಂತ್ ಟೈಮ್ ಅಂದರೆ ಆಗೋದಿಲ್ಲ ಅದು, ಆಯಿತಾ. ಸೊ ಯಾರಿಗಾದರೂ ಡಿಸೈನ್ ಇದ್ದು ಪೇಪರ್ ಬೇಕಾದರೆ ನಮ್ಮಲ್ಲಿ ಅವೈಲೇಬಲ್ ಇದೆ. ಅಂದರೆ ನಿಮಗೆ ಫುಲ್ಲು ನೆಕ್ ಮತ್ತು ಫುಲ್ಲು ಸ್ಲೀವ್ ಡಿಸೈನ್ ಬರುತ್ತೆ, ಟ್ರೇಸಿಂಗ್ ಶೀಟ್. ಅದು ನಿಮಗೆ A3 ಶೀಟಲ್ಲಿ ಬರುತ್ತೆ, ಅಂದರೆ ದೊಡ್ಡ ಸೈಜ್ ಪೇಪರಲ್ಲಿ ಬರುತ್ತೆ. ನಿಮಗೆ ಬ್ಲೌಸ್ ಫುಲ್ ನೆಕ್ ಡಿಸೈನ್ ಅದರಲ್ಲಿ ಕವರ್ ಮಾಡಿದ್ದೇವೆ ನಾವು, ಆಫ್ ಅಲ್ಲ. ಸ್ಲೀವ್ ಕೂಡ ಹಾಗೆ ಆಫ್ ಅಲ್ಲ, ಈಗದ್ದು ಲೇಟೆಸ್ಟ್ ಡಿಸೈನ್ ಇರುವುದಂತಹ ಡಿಸೈನ್ಸ್ ಎಲ್ಲ ನಾವು ಹೇಳಿಕೊಟ್ಟಿದ್ದೇವೆ, ಅಂದರೆ ಅದರಲ್ಲಿ ಪ್ರಿಂಟ್ ಮಾಡಿಸಿದ್ದೇವೆ. ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ.
ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ ಅಥವಾ ಡಿಸ್ಪ್ಲೇಯಲ್ಲಿ ನಂಬರ್ ಕೊಡ್ತೇನೆ, ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಈಗ ನೋಡಿ, ಈಗ ಕಂಪ್ಲೀಟ್ ಆಗ್ತಾ ಉಂಟು. ಸೊ ನೀಟಾಗಿ ಸ್ಟ್ರೈಟಾಗಿ ಇರಬೇಕು. ಸ್ಟ್ರೈಟ್ ಅಂದರೆ ಹೀಗೆ ಸ್ಟ್ರೈಟ್, ಕ್ರಾಸ್ ಸ್ವಲ್ಪ. ಸೊ ಸಿಲ್ಕ್ ಥ್ರೆಡ್ ಎಲ್ಲ ಸ್ವಲ್ಪ ಕೆಳಗಡೆ ಇದ್ದರೆ ಒಳ್ಳೆಯದು. ಕೆಳಗಡೆ ಇಟ್ಟರೆ ನಿಮಗೆ ಸ್ಟಿಚಸ್ ಎಲ್ಲ ನೀಟ್ ಸ್ಟಿಚಸ್ ಮಾಡಲಿಕ್ಕೆ ಆಗುತ್ತೆ. ಸೊ ನೋಡಿ, ನಾನೀಗ ದೂರದಲ್ಲಿ ಹೇಗೆ ಸ್ಟಿಚಸ್ ಕಾಣ್ತಾ ಇದೆ ಅಂತ ನಿಮಗೆ. ಸೊ ಈಗ ಇದನ್ನು ಕಂಪ್ಲೀಟ್ ಮಾಡುವ. ಅದರದ್ದು ದೂರದಲ್ಲಿ ಇಡುವಾಗ ಒಂಥರ ಬ್ಲರ್ ಥರ ಕಾಣುತ್ತೆ ವಿಡಿಯೋ. ಸೊ ನಾನು ಇಷ್ಟು ಗೊತ್ತಾಯ್ತಲ್ಲ, ನಾನು ನಿಮ್ಗೆ ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೇನೆ. ಸೊ ಇದೀಗ ಎಂಡಿಂಗ್ ಪಾಯಿಂಟ್. ಸೊ ಇಲ್ಲಿ ಕೂಡ ಹಾಗೆ, ಎಲ್ಲಿ ನಮಗೆ ಪೈಪಿಂಗ್ ಥ್ರೆಡ್ ಎಂಡ್ ಆಗುತ್ತೆ ಅಲ್ಲಿಗೆಲ್ಲ ಸ್ಟಿಚಸ್ ಮಾಡೋದು. ಸ್ವಲ್ಪ ಕೆಳಗಡೆವರೆಗೆ ನೀವು ಇಲ್ಲಿ ಹೇಗೆ ಸ್ವಲ್ಪ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿದ್ರಿ ಮೇಲೆ, ಹಾಗೆಯೇ ಇಲ್ಲಿ ಕೂಡ ಹಾಗೆ ಸ್ವಲ್ಪ ಕೆಳಗಡೆಯಿಂದ ಹೀಗೆ ಇಲ್ಲಿವರೆಗೆ ಬರಬೇಕು, ಕೆಳಗಡೆವರೆಗೆ ಬರಬೇಕು ನೋಡಿ. ಈ ರೀತಿ ಇಷ್ಟು ಕೆಳಗಡೆವರೆಗೆ ಬರಬೇಕು ಆಯಿತಾ. ಈ ರೀತಿ ಕೊಟ್ಟು ಮತ್ತೆ ನಾವೊಂದು ಇಲ್ಲಿಗೆ ಲಾಕ್ ಮಾಡುವ, ಸಿಲ್ಕ್ ಥ್ರೆಡ್ಡಲ್ಲಿ ಲಾಕ್ ಮಾಡುವ ಹೀಗೆ. ಇದೀಗ ಆಯ್ತಲ್ಲ. ಈಗ ಇನ್ನೊಂದು ಟಿಪ್ಸ್ ಏನಂದರೆ, ನಿಮಗೆ ಒಂದು ವೇಳೆ ಈಗ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡುವಾಗ ನಿಮಗೆ ಕಟ್ ಆಯಿತು ಅಂದರೆ ಸ್ವಲ್ಪ ಥ್ರೆಡ್ಡನ್ನು ತೆಗೆದು ಬಟ್ಟೆಯಿಂದ ಮತ್ತೆ ನಿಮಗೆ ಸಿಕ್ಕಿದ ಥ್ರೆಡ್ಡಲ್ಲಿ ಲಾಕ್ ಹಾಕ್ಕೊಳ್ಬೋದು. ಇನ್ನೊಂದು ಏನಂದರೆ, ಈ ರೀತಿ ವರ್ಕ್ ಮಾಡೋ, ಈಗ ನೋಡಿ ನಾನು ಇಷ್ಟು ವರ್ಕ್ ಮಾಡೋವಾಗ ಒಂಚೂರು ಕಟ್ ಆಗಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಕೈ ನಂದು ಕರೆಕ್ಟ್ ವರ್ಕ್ ಮಾಡಿ 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 ನಮಗೆ ಹ್ಯಾಬಿಟ್ ಆಗಿದೆ. ಸೊ ಹಾಗಾಗಿ ಥ್ರೆಡ್ ಕಟ್ ಆಗಲ್ಲ. ಈಗ ರೀಸನ್ ಏನು ಅಂದರೆ, ತುಂಬ ಜನ ಹೇಳ್ತಾರೆ ವರ್ಕ್ ಮಾಡುವಾಗ ಏನಂದರೆ ಸಿಲ್ಕ್ ಥ್ರೆಡ್ ಕಟ್ ಆಗುತ್ತೆ. ಅಲ್ಲ, ಸಿಲ್ಕ್ ಥ್ರೆಡ್ ಕಟ್ ಆಗೋದು ಯಾಕಂದರೆ ನಿಮಗೆ ಪ್ರಾಕ್ಟೀಸ್ ಇಲ್ಲ. ನೀವು ಫೋರ್ಸ್ ಆಗಿ ಎಳೆಯುವಾಗ ಸಿಲ್ಕ್ ಥ್ರೆಡ್ ಕಟ್ ಆಗುತ್ತೆ. ವಿಷಯ ಏನಂದರೆ, ನೀವು 14 ನಂಬರ್ ತುಲಿಪ್ ನೀಡಲಲ್ಲಿ ಮಾಡ್ಬೋದು, ವರ್ಕ್ ಎಲ್ಲ ಮಾಡ್ಬೋದು. ಸಿಲ್ಕ್ ಥ್ರೆಡ್ ವರ್ಕ್ ಆಗಲಿ ಬೇರೆ ಬೇರೆ ವರ್ಕ್ ಆಗಲಿ ಮಾಡ್ಬೋದು. ಜರ್ದೋಸಿ ವರ್ಕಿಗೆ ಮತ್ತು ಬೀಡ್ಸ್ ವರ್ಕಿಗೆ ಮಾತ್ರ ಐರನ್ ನೀಡಲ್ ಯೂಸ್ ಮಾಡೋದು. ನೋಡಿ, ಇದೇ ಥ್ರೆಡಲ್ಲಿ ನಾನು ಇಷ್ಟು ಮಾಡಿದೆ, ಎಲ್ಲೂ ಕಟ್ ಆಗಲಿಲ್ಲ. ಸೊ ಒಂದು ವೇಳೆ ನಿಮಗೆ ಕಟ್ ಆಯಿತು ಅಂದರೆ, ಈಗ ಇಲ್ಲಿ ಮಿಡ್ಲಿಗೆ ಬರುವಾಗ ಕಟ್ ಆಯಿತು, ಆಗೇನು ಮಾಡೋದು, ರಿಟರ್ನ್ ಎಲ್ಲ ತೆಗೆದು ರಿಟರ್ನ್ ಮಾಡೋದಾ? ಅಲ್ಲ. ಇಲ್ಲಿಗೆ ಥ್ರೆಡ್ ಕಟ್ ಆಯಿತು ಅಂದರೆ ಮಿಡ್ಲಲ್ಲಿ ಸ್ವಲ್ಪ ಗಮ್ ಹಾಕ್ಕೊಳ್ಳಿ. ಇಲ್ಲಿಗೆ ಎಲ್ಲಿ ಕಟ್ ಆಯಿತು ಥ್ರೆಡ್ ಅಲ್ಲಿಗೆ ಸ್ವಲ್ಪ ಗಮ್ ಹಾಕ್ಕೊಂಡು ಏನು ಮಾಡಬೇಕು ಅಂದರೆ, ಫುಲ್ಲು ಸ್ವಲ್ಪ ಥ್ರೆಡ್ ಹಾಕ್ಕೊಂಡು ಥ್ರೆಡಿಗೆ ಗಮ್ ಹಾಕ್ಕೊಂಡು ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಿದರೆ ಸ್ವಲ್ಪ ನೀವು ಅದು ಡ್ರೈ ಆದಮೇಲೆ ಕರೆಕ್ಟ್ ಆಗುತ್ತೆ. ಅದಕ್ಕೆ ನೀವು ಫುಲ್ ತೆಗಿಬೇಕು ಅಂತ ಇಲ್ಲ. ಇಲ್ಲಿ ನೋಡಿ, ನಾನು ಡಿಸೈನ್ ಮಾಡಿದೆ ನೋಡಿ, ಪಿಕಾಕಿದ್ದು, ಡಕ್ಕಿದ್ದು, ಬಾತುಕೊಳ್ಳಿದ್ದು. ಇದು ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೋಸ್ಕರ ಮಾಡಿರೋದು. ಸೊ ಹಾಗಾಗಿ ನನಗೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲ್ಲ ನಾನು. ನೋಡಿ, ಇಲ್ಲಿ ನೋಡಿ, ನಾನು ತೋರಿಸೋದಂದರೆ ಇಲ್ಲಿ ನೋಡಿ, ಇದು ನಾನು ಸಿಲ್ಕ್ ಥ್ರೆಡಲ್ಲಿ ಚೈನ್ ಸ್ಟಿಚ್ ಕೊಟ್ಟದ್ದು ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿದೆ. ಎಲ್ಲಿಯಾದರೂ ಗ್ಯಾಪ್ ಕಾಣ್ತಿದೆಯಾ ನಿಮಗೆ? ಇಲ್ಲ. ಸೊ ಹಾಗಾಗಿ ನಮಗೆ ವರ್ಕ್ ಸಿಲ್ಕ್ ಥ್ರೆಡ್ ವರ್ಕ್ ಮೇನ್. ನೀವು ಬೀಡ್ಸ್ ಸ್ವಲ್ಪ ಆಚೆ ಈಚೆ ಆದರೂ ಗೊತ್ತಾಗಲ್ಲ. ಆದರೆ ಸಿಲ್ಕ್ ಥ್ರೆಡ್ಡಲ್ಲಿ ನೀವು ಏನು ಆಚೆ ಈಚೆ ಆಯಿತು ಅಂದರೆ ಗಲೀಜು ಕಾಣುತ್ತೆ. ಅಂದರೆ ನಿಮಗೆ ಮಿಡ್ಲಲ್ಲಿ ಕ್ಲೋತ್ ಕಾಣೋದು, ಬೇರೆ ಥ್ರೆಡ್ ಕಾಣೋದು, ಹಾಗೆಲ್ಲ ಆಗಬಾರ್ದು. ಸೊ ಈಗ ಇದು ಫಿನಿಶ್ ಆಯಿತು ಫುಲ್ಲು, ಯಾವುದು ಲೋಡಿಂಗ್ ಸ್ಟಿಚ್. ಈಗ ಈ ಫಿನಿಶ್ ಆದಮೇಲೆ ಇಲ್ಲಿ ಸೈಡಲ್ಲಿ ಫುಲ್ ಹೋಲ್ ಕಾಣುತ್ತೆ, ತೂತು ಕಾಣುತ್ತಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ನಾವು ಇದಕ್ಕೆ ಚೈನ್ ಸ್ಟಿಚ್ಚನ್ನು ಕೊಡಬೇಕು. ಚೈನ್ ಸ್ಟಿಚ್ ನಾವು ಸೇಮ್ ಸಿಲ್ಕ್ ಥ್ರೆಡ್ಡಲ್ಲೂ ಕೊಡ್ಬೋದು ಅಥವಾ ನಾವು ಝರಿ ಥ್ರೆಡ್ಡಲ್ಲೂ ಕೊಡ್ಬೋದು ಚೈನ್ ಸ್ಟಿಚ್ ಇದಕ್ಕೆ, ಆಯಿತಾ. ಸೊ ನಾನು ಇದಕ್ಕೆ ಈಗ ಚೈನ್ ಸ್ಟಿಚ್ಚನ್ನು ಕೊಡ್ತೇನೆ ಸೈಡಿಗೆ ಫಿನಿಶಿಂಗಿಗೆ. ಸೊ ನೀವು ಬೇಕಾದರೆ ಸೇಮ್ ಥ್ರೆಡ್ಡಲ್ಲಿ ಕೊಡಿ ಅಥವಾ ಝರಿ ಥ್ರೆಡ್ಡಲ್ಲೂ ಕೊಡ್ಬೋದು. ಝರಿ ಥ್ರೆಡ್ಡಲ್ಲಿ ಕೊಟ್ಟರೆ ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ ಅಂತ, ಕಲರ್ ಬೇರೆ ಆಗುತ್ತಲ್ಲ. ಇಲ್ಲಾಂದರೆ ಬೀಡಲ್ಲಿ ಬೇಕಾದ್ರೂ ಕೊಡ್ಬೋದು, ಶುಗರ್ ಬೀಡಲ್ಲಿ ಬೇಕಾದರೆ ಶುಗರ್ ಬೀಡಲ್ಲೇ ಕೊಡ್ಬೋದು. ನಾನು ಇದರಲ್ಲೇ ಕೊಡ್ತೇನೆ. ಸೊ ಇನ್ನೊಂದು ಟಿಪ್ಸ್ ಇದೆ, ಏನಂದರೆ ಸಿಲ್ಕ್ ಥ್ರೆಡ್ ನೀವು ಸೆಲೆಕ್ಟ್ ಮಾಡುವಾಗ ಹೇಗೆ ಸೆಲೆಕ್ಟ್ ಮಾಡಬೇಕು, ನಮ್ಮದು ಥ್ರೆಡ್ ತುಂಬ ಕಟ್ಟಾಗುತ್ತೆ ಅಂತ ಹೇಳೋರು ತುಂಬ ಜನ ಇರ್ತಾರೆ. ಯಾಕಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಶಾಪ್ನವರು ತುಂಬ ಈ
ಎಲ್ಲಿಂದ ಹೇಳಿಕ್ಕಾಗಲ್ಲ, ಅಂದರೆ ಹೈಯೆಸ್ಟ್ ಮೂವಿಂಗ್ ಇರುವ ಶಾಪಲ್ಲಿ ನಿಮಗೆ ಪ್ರತಿ ತಿಂಗಳು ಹೊಸ ಹೊಸ ಸ್ಟಾಕ್ ಬರುತ್ತೆ, ಪ್ರತಿ ವಾರ ಹೊಸ ಹೊಸ ಸ್ಟಾಕ್ ಬರುತ್ತೆ ಈ ಆರಿ ವರ್ಕ್ ಮೆಟೀರಿಯಲ್ ಸೇಲ್ ಮಾಡುವ ಶಾಪಲ್ಲಿ. ಈ ಕೆಲವು ಕಡೆ ಏನಾಗುತ್ತೆ ಅಂದರೆ ಬಿಸ್ನೆಸ್ ಇರಲ್ಲ, ಒಂದು ಚೂರು ತೊಗೊಂಡು ಬಂದಿರ್ತಾರೆ, ಅಲ್ಲಿ ಯಾರೂ ಹೋಗಲ್ಲ, ಅಂದರೆ ಅಷ್ಟು ಏನು ಅದು ಸೇಲ್ ಆಗಲ್ಲ. ಅಂದರೆ ಸಿಲ್ಕ್ ಥ್ರೆಡ್ ಅದು ಇಟ್ಟು ಓಲ್ಡ್ ಸ್ಟಾಕ್ ಆಗುತ್ತೆ. ನಮಗೆ ಈ ಝರಿ ಥ್ರೆಡ್ ಆಗಲಿ ಅಥವಾ ಟೈಲರಿಂಗ್ ಥ್ರೆಡ್ ಆಗಲಿ ಹಾಗೇನು ಇದಾಗಲ್ಲ, ಅಂದರೆ ಏನು ಹೇಳ್ತೇವೆ ಅದಕ್ಕೆ, ಕಟ್ಟಾಗಲ್ಲ ಬೇಗ ಅಲ್ವಾ. ಸೊ ಸಿಲ್ಕ್ ಥ್ರೆಡ್ ಹೋಗದಿದ್ದರೆ ಕಟ್ಟಾಗುತ್ತೆ, ಅದು ನಮಗೆ ನೋಡುವಾಗ ಗೊತ್ತಾಗಲ್ಲ ಅಂದರೆ ಇದು ಹೊಸ ಸ್ಟಾಕಾ ಹಳೆತ್ತು ಸ್ಟಾಕಾ ಅಂತ. ಸೊ ಅದಕ್ಕೆ ಒಂದು ಟಿಪ್ಸ್ ನಾನು ಹೇಳ್ತೇನೆ ನಿಮಗೆ. ನೀವು ಸಿಲ್ಕ್ ಥ್ರೆಡ್ ಪರ್ಚೇಸ್ ಮಾಡುವಾಗ ಹೇಗೆ ಪರ್ಚೇಸ್ ಮಾಡಬೇಕು ಅಂದರೆ, ಸಿಲ್ಕ್ ಥ್ರೆಡ್ಡಲ್ಲಿ ಪೇಪರ್ ರ್ಯಾಪ್ ಇರುತ್ತೆ, ಅಂದರೆ ಅದರ ಕವರು ಪೇಪರ್ ಇರುತ್ತೆ, ಅದು ನೀವು ತಗೊಳ್ಬೇಡಿ. ಬೇಕಾದರೆ ಪೇಪರ್ ಕವರ್ ಬೇಗ ನಿಮಗೆ ಏನಾಗುತ್ತೆ, ಹೊರಗಡೆದು ತೇವಾಂಶ ಎಲ್ಲ ಇದ್ದರೆ ಅದು ಎಳ್ಕೊಂಡು ಥ್ರೆಡ್ಡಿಗೆ ಇದಾದರೆ ಸ್ಪ್ರೆಡ್ ಆದರೆ ಥ್ರೆಡ್ ಏನಾಗುತ್ತೆ, ಒಂಥರ ಕಟ್ಟಾಗುತ್ತೆ ಬೇಗ, ಸಿಲ್ಕ್ ಅಲ್ವ ಅದು ಥ್ರೆಡ್. ಸೊ ಹಾಗೆ ಅದಕ್ಕೆ ಒಂದು ಟಿಪ್ಸ್ ಏನಂದರೆ, ಪೇಪರ್ ಕವರ್ ಇರುತ್ತಲ್ಲ ಸಿಲ್ಕ್ ಥ್ರೆಡ್ಡಲ್ಲಿ, ಅದು ತಗೊಳ್ಬೇಡಿ. ಇದಿರುತ್ತಲ್ಲ ಏನು ಪ್ಲಾಸ್ಟಿಕ್ ಕವರ್ ಟೈಪ್ ಬರುತ್ತಲ್ಲ, ಅದು ತಗೊಳ್ಳಿ ಆಯಿತಾ. ಅದು ಆದರೆ ಸ್ವಲ್ಪ ಸೇಫ್ ಇರುತ್ತೆ, ಯಾಕಂದರೆ ಪ್ಲಾಸ್ಟಿಕ್ನ ಒಳಗಡೆ ಅಷ್ಟು ಬೇಗ ತೇವಾಂಶ ಹೋಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಓಲ್ಡ್ ಸ್ಟಾಕ್ ಆದರೆ ಅದು ಹೇಗೂ ಯಾವುದಾದ್ರೂ ಓಲ್ಡ್ ಸ್ಟಾಕ್ ಆದರೆ ಹೋಗುತ್ತೆ. ನಾವು ಕೂಡ ಹಾಗೆ ಏಜ್ ಆದಮೇಲೆ ನಮ್ಮದು ಕೂಡ ಎಳು ಬೆಲ್ಲ ಇದಾಗಲ್ವಾ, ಅಂದರೆ ವೀಕ್ ಆಗಲ್ವಾ. ಹಾಗೆಯೇ ಪೇಪರ್ ರ್ಯಾಪ್ ಇದ್ದರೆ, ಅಂದರೆ ನಮಗೆ ಪೇಪರ್ ರ್ಯಾಪ್ ಹಾಕ್ಲಿಕ್ಕೆ ಆಗಲ್ಲ, ಪ್ರಾಡಕ್ಟ್ ಇದು ಹೇಳೋದು ನಾವು, ಸಿಲ್ಕ್ ಥ್ರೆಡ್ ಸಿಲ್ಕ್ ಅಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ನಾನು ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ಅಂತ. ಬಟ್ ನಾನು ಇದನ್ನು ಬ್ರ್ಯಾಂಡಿನ ರೀತಿಯಲ್ಲಿ ತೋರಿಸ್ತಿಲ್ಲ, ಅಂದರೆ ಈ ಬ್ರ್ಯಾಂಡ್ ತಗೊಳ್ಬೇಡಿ ಆ ಬ್ರ್ಯಾಂಡ್ ತಗೊಳ್ಬೇಡಿ ಹಾಗಲ್ಲ. ಪೇಪರ್ ರ್ಯಾಪ್ ಇರೋದು ಬೇಡ, ಪ್ಲಾಸ್ಟಿಕ್ ಇದ್ದದ್ದು ತಗೊಳ್ಳಿ. ನೋಡಿ ನಾನು ಇದರ ಬ್ರ್ಯಾಂಡ್ ತೋರಿಸಲ್ಲ, ನೋಡಿ ಈ ರೀತಿ ಪೇಪರ್ ಬರುತ್ತೆ ನೋಡಿ, ಇದು ಪೇಪರ್, ಇದು ತಗೊಳ್ಬೇಡಿ. ಪ್ಲಾಸ್ಟಿಕ್ ಬರುತ್ತೆ, ನನ್ನ ಹತ್ರ ಇದೆ ಪೇಪರ್ ರ್ಯಾಪ್. ಬಟ್ ನಾನು ತಗೊಳ್ಳುವ ಶಾಪು ಹೋಲ್ಸೇಲ್ ಶಾಪ್ ಆದ ಕಾರಣ ಅವರು ಯಾವಾಗಲೂ ನ್ಯೂ ಸ್ಟಾಕಿಗೆ ಕೊಡ್ತಾರಲ್ವ. ಸೊ ಹಾಗಾಗಿ ಪೇಪರ್ ರ್ಯಾಪ್ ಒಂದು ಬರುತ್ತೆ, ಅದರ ಪೇಪರ್ ರ್ಯಾಪ್ ತೋರಿಸ್ತಿದ್ನಲ್ಲ ನಾನೀಗ. ಪ್ಲಾಸ್ಟಿಕ್ ರ್ಯಾಪರ್ ಇದು ಇಲ್ಲ ನನ್ನ ಹತ್ರ, ರ್ಯಾಪ್ ಇದು ಗೊತ್ತಾಗುತ್ತಲ್ಲ ನಿಮಗೆ, ಪ್ಲಾಸ್ಟಿಕ್ ಟೈಪ್ ಬರುತ್ತೆ ಅದೇ ಆಯಿತಾ. ಒಂಥರ ಈ ಥರ ಪ್ಲಾಸ್ಟಿಕ್ ಬೇರೆ, ಅದರ ಹೆಸರೆಲ್ಲ ಬರುತ್ತೆ. ಸೊ ಅಷ್ಟು ಹೇಳ್ಬೋದು ನಾನು ನೀವು ಸೆಲೆಕ್ಟ್ ಮಾಡುವಾಗ ಹಾಗೆ ಸೆಲೆಕ್ಟ್ ಮಾಡಿ. ಪೇಪರ್ ರ್ಯಾಪ್ ಇದ್ದದ್ದು ಬೇಡ, ಪ್ಲಾಸ್ಟಿಕ್ ಕವರ್ ಇದ್ದದ್ದು ತಗೊಳ್ಳಿ ಅಂತ ಅಷ್ಟೇ ಆಯ್ತಲ್ಲ. ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತಾ ಒಂದು ಲೋಡಿಂಗ್ ಸ್ಟಿಚ್ ಕೂಡ ಹೇಳಿಕೊಟ್ಟೆ, ಹೇಗೆ ಈಸಿ ಮೆಥಡಲ್ಲಿ ಮಾಡ್ಬೋದು ಮತ್ತು ಕಟ್ಟಾದರೆ ಹೇಗೆ ಮಾಡ್ಬೋದು ಅಂತ. ಸೊ ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ, ಯಾರಿಗಾದ್ರೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂತಾದರೆ ಅವರಿಗೆ ಶೇರ್ ಮಾಡಿ. ಮತ್ತು ನಮ್ಮಲ್ಲಿ ಟ್ರೇಸಿಂಗ್ ಶೀಟ್ ಇದೆ, ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ, ಮತ್ತು ಹ್ಯಾಂಡ್ ಎಂಬ್ರಾಯ್ಡರಿ ಕ್ಲಾಸ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ಹೊಸದಾಗಿ. ನಾರ್ಮಲ್ ನೀಡಲಲ್ಲಿ ಮಾಡುವಂತಹ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ, ವಾಲ್ ಹ್ಯಾಂಗಿಂಗ್ಸ್ ಮತ್ತು ವೆಡ್ಡಿಂಗ್ ಹೂಪ್ ರಿಂಗ್ ಅದೆಲ್ಲ ಮಾಡ್ಬೋದು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ, ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಥ್ಯಾಂಕ್ ಯು.